ಹೃದಯ ಸಂಬಂಧ ಕಾಯಿಲೆಯಿಂದ ಬಳಲುತ್ತಿರುವ ನಿರ್ಮಾಪಕ ಕೆ ಮಂಜು ಅವರಿಗೆ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರು ಮತ್ತು ವಿತರಕರಾದ ಕೆ ಮಂಜು ಅವರಿಗೆ ಹೃದಯ ಸಂಬಂಧ ಕಾಯಿಲೆಯಿಂದ ಬಳಲುತ್ತಿರುವ ಕಾರಣ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗ್ತಾ ಇದೆ. ರಕ್ತನಾಳದಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ ಸರ್ಜರಿ ಮೂಲಕ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ವೈದ್ಯರು. ಅಪ್ಪ ಆರೋಗ್ಯವಾಗಿದ್ದಾರೆ, ಆತಂಕ ಪಡೋ ಅಗತ್ಯವಿಲ್ಲ ಅಂತ ಅವರ ಪುತ್ರ ಶ್ರೇಯಸ್ TV5ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈಗಾಗಲೇ ಆಸ್ಪತ್ರೆಗೆ ನಟ ರವಿಚಂದ್ರನ್ ಕೂಡ ಬಂದು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಪ್ರತಿನಿಧಿ ಬೀರಗಾನ ಲಕ್ಷ್ಮೀನಾರಾಯಣ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೊ ಲಕ್ಷ್ಮಿ, ಈಗ ಇವರ ಪರಿಸ್ಥಿತಿ ಹೇಗಿದೆ? ಡಾಕ್ಟರ್ ಏನ್ ಹೇಳ್ತಾರೆ ಇವರ ಆರೋಗ್ಯದ ಬಗ್ಗೆ? ಎಸ್ ಧನ್ಯ, ನಮ್ಮಲ್ಲಿ ಬರ್ತಾ ಇರೋ ಸುದ್ದಿಯ ಪ್ರಕಾರ ನಿನ್ನೆ ಅಷ್ಟೇ ಅವರು ಕೆ ಮಂಜು ಅವರನ್ನ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಕುಟುಂಬಸ್ಥರು. ಅವರ ಹೃದಯ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದು, ಅವರ ಹಾರ್ಟ್ ನಲ್ಲಿ ಒಂದು ಸಣ್ಣ ಬ್ಲಾಕೇಜ್ ಇತ್ತು. ಆ ಬ್ಲಾಕೇಜ್ ನ ಆಪರೇಷನ್ ಮೂಲಕ ಈಗ ಬ್ಲಾಕೇಜ್ ಕ್ಲಿಯರ್ ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿ ಕುಟುಂಬಸ್ಥರು ನೀಡಿದ್ದಾರೆ. ಇನ್ನು ಕೆ ಮಂಜು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂತ ವಿಚಾರ ಚಿತ್ರರಂಗದ ಸಾಕಷ್ಟು ಮಂದಿಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಸ್ಪತ್ರೆಗೆ ತೆರಳಿ ಕೆ ಮಂಜು ಅವರ ಆರೋಗ್ಯ ಕೂಡ ವಿಚಾರಿಸಿದ್ದಾರೆ. ಈಗಷ್ಟೇ ನಾವು ದೂರವಾಣಿ ಮೂಲಕ ನಾವು TV5 ನಿಂದ ಏನು ಕೆ ಮಂಜು ಅವರ ಪುತ್ರ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಶ್ರೇಯಸ್ ಅವ್ರನ್ನ ಮಾತನಾಡಿಸಲು ಯತ್ನಿಸಿದಾಗ ಶ್ರೇಯಸ್ ಹೇಳಿದ್ರು, ಅಪ್ಪಗೆ ಯಾವುದೇ ರೀತಿಯಾದಂತ ಮೇಜರ್ ತೊಂದರೆ ಏನಿಲ್ಲ, ಸರ್ಜರಿ ಆಗಿದೆ, ಅವರು ಆರೋಗ್ಯವಾಗಿದ್ದಾರೆ, ಇನ್ನೇನು ಒಂದು ವಾರದಲ್ಲಿ ಯಥಾ ಪ್ರಕಾರ ಅವರು ಕಾರ್ಯಗಳಲ್ಲಿ ಚಿತ್ರರಂಗದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂತ ಮಾಹಿತಿ ನೀಡಿದ್ದಾರೆ. ಧನ್ಯ. ಧನ್ಯವಾದಗಳು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಮಾಹಿತಿಗಾಗಿ.